ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಭಾರತದ ಮೇಲೆ ವಿದೇಶಿಯರ ದಾಳಿ ಕುರಿತು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರ್ಷಿಯನ್ನರು ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗರು ಎಂದರೆ ಪರ್ಷಿಯನ್ನರು. ವಾಯುವ್ಯ ಭಾರತದ ಮೇಲೆ ದಾಳಿ ಇಟ್ಟ ಪ್ರಥಮ ಪರ್ಷಿಯನ್ ದೊರೆ ಸೈರಸ್. ಮೆಗಸ್ತನಿಸ್ ಪ್ರಕಾರ ಭಾರತದ ಮೇಲಿನ ದಾಳಿಯ ಯೋಜನೆಯನ್ನು ಸಿದ್ಧಗೊಳಿಸಿದ ರಾಣಿ ಸೆಮಿನರಸ್. ಭಾರತದ ವಾಯುವ್ಯ ಭಾಗವನ್ನು ತನ್ನ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿ ಮಾಡಿಕೊಂಡ ಪರ್ಷಿಯನ್ ರಾಜ 1ನೇ ಡೇರಿಯಸ್. ಪರ್ಷಿಯನ್ ಮತ್ತು ಗ್ರೀಕ್ ನಡುವಿನ ಯುದ್ಧದಲ್ಲಿ ಭಾರತೀಯ ಸೈನಿಕರನ್ನು ಮೊದಲಿಗೆ ಬಳಸಿದವನು 1ನೇ ಡೇರಿಯಸ್. ಭಾರತೀಯ ಅರಸರು ಶಿಲೆಗಳ ಮೇಲೆ ಶಾಸನ ಕೊರೆಸುವುದನ್ನು ಕಲಿತದ್ದು ಪರ್ಷಿಯನ್ನರಿಂದ. ಮ್ಯಾಸಿಡೋನಿಯನ್ನರು ಭಾರತದ ಮೇಲೆ ದಾಳಿ ಇಟ್ಟ ಎರಡನೇ ವಿದೇಶಿಗರು ಎಂದರೆ ಗ್ರೀಕರು. ಗ್ರೀಕ್ ನಗರ ರಾಜ್ಯಗಳನ್ನು ಒಂದುಗೂಡಿಸಿ ಮ್ಯಾಸಿಡೋನಿಯಾ ಸಾಮ್ರಾಜ್ಯ ಸ್ಥಾಪಿಸಿದವನು 2ನೇ ಫಿಲಿಪ್. ಮೆಸಿಡೋನಿಯಾದ ರಾಜನಾದ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಕ್ರಿಸ್ತಪೂರ್ವ 327. ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡಿದ್ದು ಹಿಂದೂಕುಷ್ ಪರ್ವತ ಮತ್ತು ಖೈಬರ್ ಕಣಿವೆ ಮೂಲಕ. ಹೆಡಾಸ್ಪಸ್ ಕದನ. ಈ ಕದನವು ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ಝೇಲಂ ನದಿ ದಡದ ಮೇಲೆ ಕ್ರಿಸ್ತಪೂರ್ವ 326ರಲ್ಲಿ ನಡೆಯಿತು. ಅಲೆಕ್ಸಾಂಡರ್ ದಾಳಿಯ ಸಂದರ್ಭದಲ್ಲಿ ತಕ್ಷಶಿಲೆ ಆಳುತ್ತಿದ್ದ ಅರಸ ಅಂಬಿ. ಭಾರತದಲ್ಲಿ ಇಂಡೋ-ಗ್ರೀಕ್ ಸಾಮ್ರಾಜ್ಯಕ್ಕೆ ತಳಹದಿ ಹಾಕಿದ ಬ್ಯಾಕ್ಟೇರಿಯನ್ ಅರಸ ಡೆಮಿಟ್ರಿಯಸ್. ಡೆಮಿಟ್ರಿಯಸ್ನ ಸೇನಾನಿ ಮೆನಾಂಡರ್. ಮಿಲಿಂದ ಪನ್ಹ ಗ್ರಂಥವು ಮೆನಾಂಡರ್ ಮತ್ತು ನಾಗಸೇನನ ನಡುವಿನ ಧಾರ್ಮಿಕ ಚರ್ಚೆಯ ಸಾರಾಂಶವನ್ನು ವಿವರಿಸುವುದು. ಬ್ಯಾಕ್ಟೇರಿಯನ್ ಗ್ರೀಕರ ಕೊನೆಯ ಅರಸ ಹರ್ಮೇಯಸ್. ಹರ್ಮೇಯಸ್ನನ್ನು ಸೋಲಿಸಿದ ಕುಶಾನರ ಅರಸ 1ನೇ ಕಾಡ್ಪೀಸಸ್. ಶಕರು. ಶಕರು ಮಧ್ಯ ಏಷ್ಯಾದವರು. ಶಕರ ಪ್ರಥಮ ದೊರೆ ಮೋಯೇಸ್. ಶಕರ ರಾಜಧಾನಿ ತಕ್ಷಶಿಲೆ. ಶಕರ ಪ್ರಾಂತ್ಯಗಳ ಹೆಸರು ಸತ್ರಪ. ಸತ್ರಪಗಳ ಮುಖ್ಯಸ್ಥನನ್ನು ಕ್ಷತ್ರಪ ಎಂದು ಕರೆಯುತ್ತಿದ್ದರು. ಸ್ವತಂತ್ರ ಕ್ಷತ್ರಪ ರಾಜಗಳು ತಕ್ಷಶಿಲ, ಮಥುರಾ, ಉಜ್ಜಯಿನಿ, ನಾಸಿಕ್. ನಾಸಿಕ್ ಕ್ಷತ್ರಪರಲ್ಲಿ ಪ್ರಸಿದ್ಧ ರಾಜ ನಹಪಣ. ಉಜ್ಜಯಿನಿ ಕ್ಷತ್ರಪರಲ್ಲಿ ಹೆಸರಾದ ರಾಜ 1ನೇ ರುದ್ರದಾಮನ್. 1ನೇ ರುದ್ರದಾಮನ್ ಹೊರಡಿಸಿದ ಶಾಸನ ಜುನಾಗಢ್ ಶಾಸನ. ಭಾರತದ ಮೊದಲ ಸಂಸ್ಕೃತ ಶಾಸನ ಜುನಾಗಢ್ ಶಾಸನ. ಕುಶಾನರು. ಪಾರ್ಥಿಯನ್ನರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದವರು ಕುಶಾನರು. ಕುಶಾನರ ಮನೆತನದ ಸ್ಥಾಪಕ ಕುಜಲ್ ಕಾಡ್ಪೀಸಸ್. ಕುಶಾನರು ಚೀನಾದ ಟರ್ಕಿಸ್ತಾನದಲ್ಲಿ ವಾಸಿಸುತ್ತಿದ್ದರು. ಕುಶಾನರು ಯೂಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಕುಶಾನರ ಪ್ರಸಿದ್ಧ ಅರಸ ಕನಿಷ್ಕ. ಕ್ರಿಸ್ತಶಕ 78ರಿಂದ ಪ್ರಾರಂಭವಾಗುವ ಶಾಲಿವಾಹನ ಶಕೆಯ ಸ್ಥಾಪಕ ಕನಿಷ್ಕ. ಕನಿಷ್ಕನ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ. ಪುರುಷಪುರ ಪ್ರದೇಶವು ಚೀನಾಬ್ ಮತ್ತು ಝೇಲಂ ನದಿಯ ನಡುವೆ ಇದೆ. ಪಾಟ್ಲಿಪುತ್ರದ ದಂಡಯಾತ್ರೆಗೆ ಸಮಯದಲ್ಲಿ ಕನಿಷ್ಕನ ಜೊತೆಗೂಡಿದ ವಿದ್ವಾಂಸ ಅಶ್ವಘೋಷ. ಕನಿಷ್ಕನ ದಿಗ್ವಿಜಯದಲ್ಲಿ ಅತಿ ಮುಖ್ಯವಾದದ್ದು ಚೀನಿ ದಂಡಯಾತ್ರೆ. ಕನಿಷ್ಕನಿಗೆ ಬೌದ್ಧ ಧರ್ಮಕ್ಕೆ ಮತಾಂತರಿಸಿದವನು ಅಶ್ವಘೋಷ. 2ನೇ ಅಶೋಕ ಎಂದು ಕನಿಷ್ಕನಿಗೆ ಕರೆಯುವರು. ಕ್ರಿಸ್ತಶಕ 72ರಲ್ಲಿ ಕನಿಷ್ಕನು ಕಾಶ್ಮೀರದ ಕುಂಡಲವನದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದನು.
ಭಾರತದಲ್ಲಿ ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ತಂದ ಕುಶಾನರ ಅರಸ ಎರಡನೇ ಕುಜಲ್ ಕಾಡ್ಫಿಸಸ್. ಕನಿಷ್ಕನು ಭಾರತದ ಉಪಖಂಡದ ಹೊರಗೆ ಭೂ ಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸ. ಕನಿಷ್ಕನ ಆಸ್ಥಾನದಲ್ಲಿ ಪ್ರಮುಖ ವಿದ್ವಾಂಸರು ಎಂದರೆ ಅಶ್ವಘೋಷ, ಚರಕ, ನಾಗಾರ್ಜುನ, ವಸುಮಿತ್ರ ಮತ್ತು ಮಾಥುರ. ಅಶ್ವಘೋಷನ ಕೃತಿಗಳು: ಬುದ್ಧಚರಿತ, ಸಾರಿಪುತ್ರ ಪ್ರಕರಣ, ವಜ್ರಸೂಚಿ, ಸ್ತೋತ್ರ ಅಲಂಕಾರ. ವಸುಮಿತ್ರನ ಕೃತಿ ಮಹಾವಿಭಾಷ. ನಾಗಾರ್ಜುನನ ಕೃತಿ ಮಾಧ್ಯಮಿಕ ಸೂತ್ರ. ನಾಗಾರ್ಜುನನನ್ನು ಭಾರತದ ಐನ್ಸ್ಟೀನ್ ಎಂದು ಕರೆಯುವರು. ಚರಕನು ಚರಕ ಸಂಹಿತೆ ಗ್ರಂಥ ಬರೆದನು. ಕನಿಷ್ಕನು ಕಾಶ್ಮೀರದಲ್ಲಿ ಕಾನಿಷ್ಕಪುರ ಎಂಬ ನಗರವನ್ನು ನಿರ್ಮಿಸಿದನು. ಕುಶಾನರ ಕಾಲದಲ್ಲಿ ಗಾಂಧಾರ ಕಲೆ ಬೆಳೆಯಿತು, ಅಂದರೆ ಭಾರತ ಮತ್ತು ಗ್ರೀಕ್ ಶೈಲಿ. ಕನಿಷ್ಕನ ಉತ್ತರಾಧಿಕಾರಿ ಹೂವಿಸ್ಕ್. ಯಮುನಾ ಕಣಿವೆಯ ಭಾಗದಲ್ಲಿ ಕುಶಾನರ ಆಳ್ವಿಕೆಯನ್ನು ಮೂಲೆ ಗುಂಪು ಮಾಡಿದವರು ನಾಗಾ ಜನರು. ಕನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿ ಪಾನ್ ಚೌ. ಭಾರತಕ್ಕೆ ರೋಮ್ನ ಸಂಪತ್ತು ಪ್ರವಾಹ ರೂಪದಲ್ಲಿ ಹರಿಯುತ್ತಿದೆ ಎಂದು ಹೇಳಿದವರು ಪ್ಲೀನಿ. ಧನ್ಯವಾದಗಳು ಸ್ನೇಹಿತರೆ.